ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಸೊ ಇವತ್ತು ನಾನು ಬಿಗ್ ಬಾಸ್ನ 3 ಪ್ರೋಮೋಗಳ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ 3 ಪ್ರೋಮೋಗಳಲ್ಲಿ ಏನೆಲ್ಲ ಇದೆ, ಸೊ ಏನು ಅನಿಸ್ತು ಅಂತ ನನ್ನ ಒಂದು ಅನಿಸಿಕೆ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಸೊ ನಿನ್ನೆಗೆ ಒಂದು ಫಸ್ಟ್ ಎಪಿಸೋಡ್ ಆಯಿತು, ಇವತ್ತು ಸೆಕೆಂಡ್ ಎಪಿಸೋಡ್. ಸೊ ಸೆಕೆಂಡ್ ಎಪಿಸೋಡಲ್ಲಿ ಏನೆಲ್ಲ ಪ್ರೋಮೋಗಳನ್ನ ಬಿಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಬಿಗ್ ಬಾಸ್ನ ರಿವ್ಯೂನ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದು ಒಂದು ಪ್ರೋಮೋ ಹೇಳ್ತೀನಿ ನಾನು. ಸೊ ಏನಪ್ಪ ಅಂತಂದರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬಿಗ್ ಬಾಸ್ ಕೊಡ್ತಾನೆ ಇದೆ. ಸೊ ಫಸ್ಟ್ ಎಪಿಸೋಡಲ್ಲೇ ಫಸ್ಟ್ ಎಲಿಮೆಂಟ್ ಆಗಿ ರಕ್ಷಿತಾ ಅವ್ರನ್ನ ಹೊರ ಕಳಿಸಿದ್ರು ಬಿಗ್ ಬಾಸ್. ಸೊ ಇದು ಸುಮಾರು ಜನಗಳಿಗೆ ಬೇಸರದ ಸಂಗತಿಯಾಗಿ ಬಂತು. ಯಾಕಂತಂದರೆ ಹಾಗೆ ಬಂದ ತಕ್ಷಣ ಮನೆಯಿಂದ ಹೊರಗೆ ಕಳಿಸೋದಿದ್ರೆ ಅವ್ರನ್ನ ಅಲ್ಲಿ ತಗೊಳ್ಳೋದು ಅವಶ್ಯಕತೆ ಇತ್ತ ಅನ್ನುವಂಥ ಕ್ವಶನ್ ತುಂಬ ಜನಗಳದು. ತುಂಬ ಜನಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾನು ಕೂಡ ಬೇಸರ ವ್ಯಕ್ತಪಡಿಸ್ತೀನಿ. ಯಾಕಂತಂದರೆ ಪಾಪ ಅಲ್ಲಿ ತನಕ ಅವ್ನು ಕರ್ಕೊಂಡ್ಬಂದು ಅವರ ಒಂದು ಜನಗಳ ಓಟ್ ಇಲ್ಲದೆ ಏನಿಲ್ಲದೆ ಸಡನ್ನಾಗಿ ಅವ್ರನ್ನ ಹೊರಗೆ ಕಳಿಸೋದು ನನಗೆ ಯಾಕೋ ಸರಿ ಅನಿಸಲ್ಲ. ಬಟ್ ನನಗೆ ಒಂದು ಹೋಪ್ ಇದೆ ಏನಂತಂದರೆ ಅವರು ಹೆಲ್ಮೆಟ್ ಆಗಿಲ್ಲ, ಬಟ್ ಏನೋ ಇದು ಗಿಮಿಕ್ ಇರಬಹುದು ಅಂತ ನನಗೆ ಇನ್ನೂ ಕೂಡ ಅನ್ನಿಸ್ತಾ ಇದೆ. ಸೊ ನಾವು ಅದಕ್ಕೆ ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ 2ನೇ ದಿನದ ಪ್ರೋಮೋಗಳ ಬಗ್ಗೆ ನಾನು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳಿದೆ ಅಲ್ಲ. ಸೊ ಸುದೀಪ್ ಸರ್ ಅವ್ರು ಹೇಳಿದಾಗೆ ಈ ಸೀಸನ್ ನಾವು ಅಂದ್ಕೊಂಡಂಗಿರಲ್ಲ, ಸೊ ಒಂಥರ ಬೇರೆನೇ ಇರುತ್ತೆ ಅಂತ ಸುದೀಪ್ ಸರ್ ಹೇಳಿದ್ರು. ಸೊ ಹಾಗೆ ಇಲ್ಲಿ ಬಿಗ್ ಬಾಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ನೀವು ಬಿಗ್ ಬಾಸ್ ವಿನ್ನರ್ನ ಯಾರು ಅಂತ ನೋಡೋದಕ್ಕೆ 100 ದಿನಗಳವರೆಗೆ ಕಾಯಬೇಕಾಗಿಲ್ಲ. ಕೇವಲ 3 ವಾರಗಳಲ್ಲೇ ಯಾರು ಬಿಗ್ ಬಾಸ್ ವಿನ್ನರ್ ಅಂತ ತಿಳಿಸ್ತೀವಿ ಅಂತ ಈ ರೀತಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಇದು ಸಡನ್ ಆಗಿ ಶಾಕಿಂಗ್ ಸಂಗತಿನೇ ಅಂತ. ಯಾಕಂದರೆ ಏನು ಟ್ವಿಸ್ಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈ ಒಂದು ವಿಷಯ ಏನಿದೆ ಇದು ಕಂಟೆಸ್ಟೆಂಟ್ಗಳಲ್ಲಿ ಎಷ್ಟು ಆಳವಾಗಿ ಕುಳಿತಿರ್ಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ಅದಕ್ಕೆ ಅವ್ರಿಗೆ ಒಂದು ಉಳಿದುಕೊಳ್ಬೇಕಂತಂದರೆ ಒಂದು ಟಾಸ್ಕ್ ಕೊಡಬೇಕು. ಸೊ ಯಾವೆಲ್ಲ ಟಾಸ್ಕ್ ಕೊಡ್ತಾರೆ, ಏನೆಲ್ಲ ಟಾಸ್ಕ್ ಇರ್ಬೋದು ಅನ್ನೋದೊಂದು ಕುತೂಹಲ. ಆದರೆ ಈ ಒಂದು 3 ವಾರಗಳಲ್ಲಿ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಅನೌನ್ಸ್ ಮಾಡ್ಬೋದು, ಏನು ಎತ್ತ ಅಂತ ನಾವು ಕಾದು ನೋಡಬೇಕಾಗಿದೆ. ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದರೆ ಇದು. ಯಾಕಂತಂದರೆ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಬರ್ತಾನೆ ಇದೆ. ಸೊ ಅನ್ಕೊಂಡಿರ್ಲಿಲ್ಲ ಏನಿಲ್ಲ ಈ ರೀತಿ ಆಗುತ್ತೆ ಅಂತ, ಬಟ್ ಈ ರೀತಿ ಆಗ್ತಾ ಇದೆ. ಸೊ ಅದನ್ನು ನಾವು ಕಾದು ನೋಡಬೇಕಾಗಿದೆ ಯಾವ ರೀತಿ ಈ ಒಂದು ಸೀಸನ್ ಹೋಗುತ್ತೆ ಅಂತ. ಬಟ್ ಮೊದಲನೇ ದಿನದ ಒಂದು ಎಪಿಸೋಡ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಯಾವ ರೀತಿ ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ನನಗೆ ಇದರಲ್ಲಿ ಹೇಳ್ಬೇಕಪ್ಪ ಅಂದರೆ ಮಲ್ಲಮ್ಮ ಮತ್ತು ಬಿಗ್ ಬಾಸ್ ಅವರ ಜುಗಲ್ಬಂದಿ ತುಂಬ ಇಷ್ಟ. ಯಾಕಂತಂದರೆ ನಾನು ನಿನ್ನೆ ಹೇಳಿದಾಗೆ ಅವರ ಭಾಷೆ ಇವರಿಗೆ ಅರ್ಥ ಆಗ್ತಲ್ಲ, ಇವರ ಭಾಷೆ ಅವರಿಗೆ ಅರ್ಥ ಆಗ್ತಲ್ಲ. ಸೊ ಯಾವ ರೀತಿ ವಿವರಣೆನ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವರಿಗೆ ಕೊಡ್ತಾರೆ, ಸೊ ಯಾವ ರೀತಿ ವಿವರಿಸ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇದರಲ್ಲಿ ಒಬ್ಬೊಬ್ಬರು ಎಲಿಮೆಂಟ್ ಆಗ್ಬೋದು, ಇಲ್ಲ ಗ್ರೂಪ್ ಆಗಿ ಕೂಡ ನೀವು ಎಲಿಮಿನೇಟ್ ಆಗ್ಬೋದು ಅಂತ ಕೂಡ ಒಂದು ಟ್ವಿಸ್ಟನ್ನು ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ನೋಡೋಣ ಯಾರೆಲ್ಲ ರೀತಿಯ ಒಂದು ಟ್ವಿಸ್ಟ್ಗಳು ಈ ನಿಮಗೆ ಬಿಗ್ ಬಾಸಲ್ಲಿ ಸಿಗ್ತವೆ ಅಂತ ನೋಡ್ತಾ ಹೋಗೋಣ. ಹಾಗೆ ಇದು ಒಂದು ಪ್ರೋಮೋದಾದರೆ ಸೆಕೆಂಡ್ ಪ್ರೋಮೋದಲ್ಲಿ ಶಿಕ್ಷೆ ಅಂತಾನೆ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ ಜಂಟಿ ಒಂಟಿ ಅಂತ ಈ ಒಂದು 2 ಕಾನ್ಸೆಪ್ಟ್ ಏನಿದೆ. ಸೊ ಅವರಿಗೆ ಫಸ್ಟ್ ಎಪಿಸೋಡಲ್ಲಿ ದಿನಸಿಗಳನ್ನು ಕೊಟ್ಟಿದ್ರು, ಅಂದರೆ ಊಟ ಮಾಡೋಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ರು. ಸೊ ಅವುಗಳನ್ನು ಓನಾಗಿ ಆಯ್ಕೆ ಮಾಡ್ಕೋಬೋದಾಗಿತ್ತು, ಅಂದರೆ ಸ್ವತಃ ಅವರೇ ಆಯ್ಕೆ ಮಾಡ್ಕೋಬೇಕಾಗಿತ್ತು, ಅಂದರೆ ಒಂಟಿ ಆಗಿರುವಂಥವ್ರು. ಸೊ ಬಾಕಿ ಬಿಟ್ಟಂಥ ಏನಿದೆ ಪದಾರ್ಥಗಳನ್ನು ಅವುಗಳನ್ನು ಈ ಒಂದು ಜಂಟಿ ಟೀಮ್ ಏನಿದೆ ಅದು ಆಯ್ಕೆ ಮಾಡ್ಕೋಬೇಕು, ಅಂದರೆ ಅವರು ತಗೋಬೇಕಾಗಿತ್ತು. ಸೊ ಇಂಥದ್ರಲ್ಲಿ ಇವತ್ತು ಒಂದು ತಪ್ಪಾಗಿದೆ. ಏನಂತಂದರೆ ಜಂಟಿಗಳು ಮಲಗುವುದು ಅಥವಾ ಈ ವಾಶ್ರೂಮ್ಗೆ ಹೋಗೋದು ಈ 2 ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಅದು ಕೈಯಲ್ಲಿರುವಂಥ ಬೆಲ್ಟನ್ನು ಧರಿಸೇ ಹೋಗಬೇಕು. ಸೊ ಅಲ್ಲಿ ಯಾರು ಏನು ಮಾಡಿದಾರೆ ಗೊತ್ತಿಲ್ಲ, ಯಾರು ಮೋಸ್ಟ್ಲಿ ಬೆಲ್ಟನ್ನು ಧರಿಸಿಲ್ಲ ಅಂತ ಅನಿಸುತ್ತೆ. ಸೊ ಈ ಮಲಗುವಂಥ ಒಂದು ಜಾಗದಲ್ಲಿ ಇರ್ಬೋದು ಅಥವಾ ವಾಶ್ರೂಮ್ ಹೋಗುವಂಥ ಜಾಗದ ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ಅವರು ಅದನ್ನು ಹಾಕಿರಲಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಜಂಟಿಗಳಿಗೆಲ್ಲ ಒಂಟಿಗಳಿಗೆ ಶಿಕ್ಷೆ ಇದೆ. ಸೊ ಏನು ಶಿಕ್ಷೆ ಅಂತ ನೀವು ಈಗಾಗಲೇ ನೋಡಿದ್ರೆ, ಸೊ ಅವ್ರಿಗೆ ಕೊಟ್ಟಿರುವಂಥ 15 ಧಾನ್ಯಗಳಲ್ಲಿ 11 ಧಾನ್ಯಗಳನ್ನು ವಾಪಸ್ ಪಡಿತಾ ಇದ್ದಾರೆ ಬಿಗ್ ಬಾಸ್. ಸೊ ಇದೆಲ್ವಾ ಬಿಗ್ ಬಾಸ್. ಈಸಿಯಾಗಿ ಯಾರು ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ಗಳಿಗೆ ಆ ರೀತಿ ಊಟ ಅಥವಾ ದಿನಸಿಗಳನ್ನು ಅಥವಾ ರೇಷನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಟಾಸ್ಕ್ ನೀವು ಮಾಡಿಬಿಟ್ಟೆ ಅದನ್ನು ಪಡೆದುಕೊಳ್ಬೇಕು. ಸೊ ಅದೇ ಇರೋದಲ್ವ ಒಂದು ಟ್ವಿಸ್ಟ್ ಅಂತ. ಸೊ ಈ ರೀತಿ ಒಂದು ಶಿಕ್ಷೆಯನ್ನು ಬಿಗ್ ಬಾಸ್ ಒಂಟಿಯವರಿಗೆ ಕೊಟ್ಟಿದ್ದಾರೆ. ಜಂಟಿಯವರು ಮಾಡಿದಂಥ ತಪ್ಪುಗಳಿಗೆ ಒಂಟಿಗಳಿಗೆ ಶಿಕ್ಷೆ ಅಂತ ಹೇಳ್ಬೋದು. ಸೊ ಇದು 2ನೇದಾದರೆ ಇನ್ನು 3ನೇದೇನಪ್ಪ ಅಂತಂದರೆ ಅಶ್ವಿನಿ ಮೇಡಮ್, ಅಂದರೆ ಅಶ್ವಿನಿ ಗೌಡ ಮತ್ತು ಕಾವ್ಯ ಮತ್ತು ಗಿಲ್ಲಿ ನಟ ಇವರ 3 ನಡುವೆ ಜಗಳ ಆಗಿದೆ. ಸೊ ಯಾವುದೇ ಕಾರಣಕ್ಕೆ ಏನೋ ಒಂದು ಜಗಳ ಆಗಿದೆ. ಸೊ ಅದರಲ್ಲಿ ಏನೋ
ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಿದ್ಯಾ ಏನು ಅಂತ ಅಶ್ವಿನಿ ಅವರು ಗಿಲ್ಲಿ ಹೇಳ್ತಾರೆ. ಸೊ ಗಿಲ್ಲಿ ಅವರೆಲ್ಲ ಮೇಡಮ್ ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ, ಇಲ್ಲ ಅಂತಂದ್ರೆ ನಿಮ್ಮನ್ನು ನಾನು ಹೋಗಿ ಬೇರೆ ಅಂತ ಕರಿತಿದ್ದೆ ಅಂತ ಅಂದಿದ್ದಾರೆ. ಸೊ ಇದಕ್ಕೆ ಅವರು ಸಿಕ್ಕಾಪಟ್ಟೆ ಕೋಪಗೊಂಡು ಕೆಂಡಾಮಂಡಲವಾಗಿ ತುಂಬಾ ಒಂದು ಸಿಟ್ಟಿನಿಂದ ಮಾತಾಡ್ತಾ ಇದ್ದಾರೆ. ಸೊ ಯಾಕೆ ಏನು ಅಂತ ನಾವು ಇವತ್ತಿನ ಎಪಿಸೋಡನ್ನು ನೋಡಬೇಕು ಅಂದರೆ ನಮಗೆ ಅದು ಏನು ಎತ್ತ ಅಂತ ತಿಳಿಯುತ್ತೆ. ಸೊ ಈ 3 ಪ್ರೋಮೋಗಳು ಇವತ್ತಿಗೆ ಬಿಟ್ಟಿರುವಂಥ ಪ್ರೋಮೋಗಳು. ಸೊ ಈ ಪ್ರೋಮೋಗಳು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ನಿಮ್ಗೆ ಯಾವ ರೀತಿ ಅನಿಸಿದ್ದು ಅಂತ ಹೇಳಿ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮೆಸೇಜ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋಗಳು ಡೈಲಿ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ 3 ಪ್ರೋಮೋಗಳ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.